ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಶ್ರೀನಿವಾಸ್ ಸರ್ ಯಾವತ್ತು ಪ್ರಯತ್ನ ಪಟ್ಟಿದ್ರಾ? ಇಲ್ಲ, ಅವರಿಗೆ ಮ್ಯೂಸಿಕ್ ಈಸ್ ಇಸ್ ನೇಚರ್, ಬಟ್ ಡೈರೆಕ್ಷನ್ ಈ ನೆವರ್ ವಾಂಟೆಡ್ ಟು. 14th afternoon 1 o'clock he passed away. He was normal, no problem at all. Anayasa maranam vina dainyena jeevan. No sufferings, nothing. Absolutely. Collapsed like a, it was a shock of my life. I couldn't really take it. That's what my people were worried about. ಅವರಿಗೆ ನನಗೇನಾದರೂ ಆಗ್ಬೋದು ಅಂತ ಇವರು ನನಗೆ ಹೇಳಿಲ್ಲ. ನನ್ನ ತಾಯಿ ಯಾರೂ ಸಹ ಹೇಳಿಲ್ಲ, ಅಲ್ಲಿ ಮನೆಯಲ್ಲಿ ಯಾರೂ ಹೇಳಿಲ್ಲ, ಇವರು ಹೇಳಿಲ್ಲ. ದಿ ವೈಫ್ ಲವ್ಸ್ ದ ಹಸ್ಬೆಂಡ್ ಸೋ ಮಚ್, ಇವರಿಗೆ ಏನೂ ಗೊತ್ತಾಗ್ತಿಲ್ಲ, ಅಷ್ಟು ಅಮಾಯಕ ಜನ. ಸೊ ಶಿ ಪ್ರೇಸ್ ದಟ್ ಮೈ ಹಸ್ಬೆಂಡ್ ಶುಡ್ ಡೈ ಫಸ್ಟ್, ಬಿಕಾಸ್ ಇಫ್ ಐ ಗೋ ಅರ್ಲಿ ನೋ ಬಡಿ ಕ್ಯಾನ್ ಟೇಕ್ ಕೇರ್ ಆಫ್ ಹಿಮ್ ಸೋ ವೆಲ್. ನಮ್ಮ ತಾಯಿ ಅದೇ ಥರ ಆಲೋಚನೆ. ಬರೆಯೋ ಅಭ್ಯಾಸ ಇತ್ತಂತಲ್ಲ ತಂದೆಯವ್ರಿಗೆ, ಅಂದ್ರೆ ವುಡ್ಲ್ಯಾಂಡ್ಸ್ ಹೊಟ್ಟು ಹೋಗೋರಂತೆ ಚೆನ್ನೈಯಲ್ಲಿ. ಅಲ್ಲಿ ಯಾರು ನೋಡಿದ್ರು ಚೀಟಿನಲ್ಲಿ ಬರೆದು ಹೇಳಿ, ಏನು ವುಡ್ಲ್ಯಾಂಡ್ಸ್ ಹೋಟ್ಲೆ ಏನಕ್ಕೆ ಸರ್? ಈವ್ನಿಂಗ್ ಎವ್ರಿ ಈವ್ನಿಂಗ್ 3 o'clock ಏನೋ ಹೋಗೋರಂತಲ್ಲ ಸರ್, ರೆಗ್ಯುಲರ್. ಏನು ಸರ್ ಅದು, ಅದ್ರ ಬಗ್ಗೆ? ಅದೇನೆಂದರೆ, ವೆನ್ ಹಿ ವಾಸ್ ಎ ಚೈಲ್ಡ್, ನಮ್ಮ ಗ್ರ್ಯಾಂಡ್ ಫಾದರ್ ಅವರು ಕಾಪಿ ರೈಟಿಂಗ್ ಬುಕ್ಸ್ ಇರ್ತೀಯಲ್ಲ, ಸೊ 4 lines ಅದರಲ್ಲಿ ಕಾಪಿ ರೈಟಿಂಗು. ಸೊ ಅದು ಬಹಳ ಮಾಡಿದರು ನಮ್ಮ ತಂದೆಯವರು. ಅದರ ಇವನ ಹ್ಯಾಂಡ್ ರೈಟಿಂಗು ಪ್ರಿಂಟ್ ಥರ ಇರ್ತದೆ ಶ್ರೀನಿವಾಸ್ ಸರ್, ಜಸ್ಟ್ ಪ್ರಿಂಟ್. ಅದು ಯಾವುದು ಲ್ಯಾಂಗ್ವೇಜ್ ಇರಲಿ, ಉರ್ದು ಇದೆ ಅಂದರೆ ಉರ್ದು ಫ್ರಮ್ ರೈಟ್ ಟು ಲೆಫ್ಟ್. ಈ ಉರ್ದು ಲ್ಯಾಂಗ್ವೇಜು he has learnt it in 15 days. ಸೆಲ್ಫ್ ಟಾಟ್, ನೋ ಬಡಿ ಟಾಟ್ ಹಿಮ್. ಈ BCom ಹಾಲಿಡೇಸ್ ಬಂತು, ಅಲ್ಲಿ ಎಲ್ಲ ಕಡಪ ಸ್ಲ್ಯಾಬ್ಸು, ಬ್ಲ್ಯಾಕ್ ಸ್ಟೋನ್. ಸೊ ಮನೆಯಲ್ಲಿ ಆ ಕಾರ್ನರ್ನಲ್ಲಿ ಶುರು ಮಾಡಿದರೆ ನೈಟ್ 10 o'clock ಈ ಕಾರ್ನರ್ ಬಂದುಬಿಡ್ತಾರೆ. ಆ ಥರ 15 daysನಲ್ಲಿ ಇದು ಎಂಟೈರ್ ಉರ್ದು ಲ್ಯಾಂಗ್ವೇಜು ಎಸ್ ಮಾಸ್ಟರ್. ಬರೀತೇನೋ ಇದ್ರಂತ ಬರೆಯೋದು. ಯಾರು ನೋ ಬಡಿ ಸ್ಟಾರ್ಟ್ ಹಿಮ್. Alif, B, P, A, K, K, it should come from here. His Urdu Zaban is so beautiful. Lata Mangeshkar herself has complimented him. आपका उर्दू ज़बान कोई उर्दू वाले से भी ज़्यादा अच्छा है. She has complimented. नौशाद तोबा बोलता है, अगर इवरू उर्दू very high profile उर्दू dictionary, he will put so many strong words. Nobody would have heard our Urdu words. ತೋಬಾ ಅಂತಾರೆ. ಅವರಿಗೆ ತಮಿಳ್ ಬರೋದಿಲ್ಲ, MS ವಿಶ್ವನಾಥ್ಗೆ ಉರ್ದು ಬರೋದಿಲ್ಲ, ಇವರು ದುಭಾಷಿ. ಅವರು ಲೆಟರ್ ಉರ್ದುನಲ್ಲಿ ಮಾಡಿದರೆ ಅದು ಓದ್ಬಿಟ್ಟು ಇವರಿಗೆ ತಮಿಳ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ MS ವಿಶ್ವನಾಥ್ಗೆ. ಇವರು ತಮಿಳ್ನಲ್ಲಿ ಇದು ಓದ್ಬಿಟ್ಟು ಇವರಿಗೆ ಉರ್ದುನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ನೌಶಾದ್ ಖಾನ್, ದುಭಾಷಿ. ಸೊ ಅವರಿಬ್ಬರಿಗೆ ಇವರು ಬ್ರಿಡ್ಜು. ಅವರಿಬ್ಬರು ಭಾಳ ಕ್ಲೋಸ್ ಆಯಿತು ಬಿಕಾಸ್ ಆಫ್ ತಂದೆಯವರು. ಎಷ್ಟು ಲ್ಯಾಂಗ್ವೇಜ್ ಬರೆದು ಓದು ಮಾಡಿ? 8 languages: ತೆಲುಗು, ತಮಿಳ್, ಕನ್ನಡ, ಮಲಯಾಳಂ, ಹಿಂದಿ, ಉರ್ದು, ಸಾಂಸ್ಕ್ರಿಟ್, ಇಂಗ್ಲೀಷ್. ಅವ್ರಿಗೆ ಬರೆಯೋ ಹವ್ಯಾಸ ಅಥವಾ ಬರೆಯೋ ಒಂದು ಪ್ಯಾಷನ್ ಎಲ್ಲಿಂದ ಬಂತು ಸರ್? ಅದು ಚಿಕ್ಕ ವಯಸ್ಸಿನಲ್ಲೇ ಇದೆ ಅವರಿಗೆ. ಆ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಏನು ಸರ್, ಏನಕ್ಕೆ ಎವ್ರಿ ಡೇ ಹೋಗ್ತಾ ಇದ್ದಿದ್ದವರು? ಅದು ಏನಾಗಿದೆ ಅಂದರೆ, ಅವರಿಗೆ ಜಮಿನಿನಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಇದು ಜಮಿನಿಗೆ ಹತ್ತಿರ ಎದುರುಗಡೆ ಬಿಲ್ಡಿಂಗ್. ಸೊ ಅದು ಬಂದು ಕಾಫಿ ಕುಡಿತಾರೆ. ಅವರು 50 years ಆಗಿ ಅಲ್ಲಿ ಪ್ಯಾಟ್ರನೈಸ್ ಮಾಡಿದ್ದಾರೆ. ಕೆಲವರಿಗೆ ಇವರೇ ಓನರ್ ಅಂತ ತಿಳಿಸ್ಕೊಡ್ತಾರೆ, ಯಾಕಂದರೆ ಅದು ಓನರು ಇಷ್ಟು ರೆಗ್ಯುಲರ್ ಬರೋದಿಲ್ಲ. ಕೃಷ್ಣರಾವ್ ಅವರು ಬರೋದಿಲ್ಲ, ಇವರು ಹೋಗ್ತಾರೆ. ಇವರಿಗೆ ಒಂದು ಸಪ್ರೇಟ್ ಚೇರು, ಟೇಬಲು, ಅದರಲ್ಲಿ ಯಾರು ಈವನ್ ದೋ ಇಸ್ ನಾಟ್ ದೇ, ಈವಾಗಲೇ ಅವರಿಗೆ ಆ ಚೇರು ಟೇಬಲು ಒಂದು ಮೊಮೆಂಟೋ ಥರ ಇಟ್ಕೊಂಡಿದೆ, ಮೆಮೊರಿಯಲ್ ಥರ. ಅದು ದೇ ಹ್ಯಾವ್ ಡೆಮಾಲಿಶ್ಡ್. ಆವಾಗ ಈ ವೆಂಟ್ ಟು ನ್ಯೂ ವುಡ್ಲ್ಯಾಂಡ್ಸ್. ಅದು ಸವೇರಾ ಹೋಟ್ಲ್ ಇದೆಯಲ್ಲ, ಅದು ಹತ್ತಿರ ನೆಕ್ಸ್ಟ್ ಬಿಲ್ಡಿಂಗ್ ನ್ಯೂ ವುಡ್ಲ್ಯಾಂಡ್ಸ್. ಫಸ್ಟು ಹಿ ವಾಸ್ ಓನ್ಲಿ ಪ್ಯಾಟ್ರನೈಸಿಂಗ್ ನ್ಯೂ ವುಡ್ಲ್ಯಾಂಡ್ಸ್, ಕೃಷ್ಣರಾವ್ದು 5 years. ಆಮೇಲೆ 45 years ಡ್ರೈವ್ ಇನ್ ವುಡ್ಲ್ಯಾಂಡ್ಸ್. ಮತ್ತು ಇದು ಡೆಮಾಲಿಷ್ ಬ್ಯಾಕ್ ಟು ದಟ್ ನ್ಯೂ ವುಡ್ಲ್ಯಾಂಡ್ಸ್. ಸೊ ಆಲ್ಮೋಸ್ಟ್ 55 years. ಆನ್ ಆನ್ ಆ್ಯಾವ್ರೇಜ್ ಎವ್ರಿ ಡೇ he used to compose 20 to 25 poems in 8 languages. 8 language. ಸರ್, ನೀವಾಗಲೇ ಮಾತಾಡ್ತಾ ಕ್ಯಾಮ್ರಾ 3 lakh poems. ಅದೇ ಇವಾಗ ಅದರಲ್ಲಿ ಸುಮಾರು ಫೋಟೋಗಿದೆ ಸರ್ ಎಲ್ಲನೂ. ಇಲ್ಲ, ಅದು ನಿಮ್ಮ ಹೆಸರಿನಲ್ಲಿ ಈ ರಘುರಾಮ್, ಹೇಲ್ ರಘುರಾಮ್ ಅಂತ ಇಂಗ್ಲೀಷ್ನಲ್ಲಿ, ರಘುರಾಮ್ ಇದರಲ್ಲಿ ಲಾಂಗ್ ಲೀವ್ ರಘುರಾಮ್, ಆ ಥರ 8 languagesಲಿ ಬರ್ತದೆ ನಿಮ್ಮ ಹೆಸರು. ಸ್ಪಾಟಲ್ಲಿ ಬರೆಯೋರು, ಆನ್ ದ ಸ್ಪಾಟ್. ಈ ಪೆನ್ ಇಟ್ಟಿದ್ರೆ ಅದು ಯಾವ್ದು ಲ್ಯಾಂಗ್ವೇಜ್ ಬರ್ತಂತ ಅವರಿಗೆ ಗೊತ್ತಾಗಬೇಕು.
ನಿಮ್ಮ ಬಗ್ಗೆ ಎಲ್ಲ ಏನಾದ್ರು ಬರ್ದಿದ್ದಾರಾ ಸರ್? ನಾವು ಮಾಡ್ತೀವಿ, ಬಟ್ ಅವ್ರದ್ದು ಜೀನಿಯಸ್. ಅಲ್ಲ, ನಿಮ್ಮ ಬಗ್ಗೆ ಬರ್ದಿದ್ದಾರ ತಂದೆಯವ್ರೇನಾದ್ರು? ಮಾಡಿದ್ದಾರೆ. ಮಕ್ಕಳ ಬಗ್ಗೆ ಎಲ್ಲ? ನಮ್ಮ ವೆಡ್ಡಿಂಗ್ ಡೇ ಅದಕ್ಕೆ ಬರೆದು ಕೊಟ್ಟರು, ನಮ್ಮ ವೆಡ್ಡಿಂಗ್ ಇದೆಯಾ, ಅದೆಲ್ಲ ಇಟ್ಕೊಂಡಿದ್ರ ಸರ್? ಇದೆ, ಬಟ್ ವಿಲ್ ಹ್ಯಾವ್ ಟು ಸರ್ಚ್. ಓಕೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಶ್ರೀನಿವಾಸ್ ಸರ್ ಯಾವತ್ತು ಪ್ರಯತ್ನ ಪಟ್ಟಿದ್ರಾ? ಇಲ್ಲ, ಅವರಿಗೆ ಮ್ಯೂಸಿಕ್ ಈಸ್ ಇಸ್ ನೇಚರ್, ಬಟ್ ಡೈರೆಕ್ಷನ್ ಈ ನೆವರ್ ವಾಂಟೆಡ್ ಟು. ಬಟ್ ಆದರೂ ಮಹಾಸಾಧ್ವಿ ಅಂತ ಒಂದು ಪಿಕ್ಚರಿಗೆ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದರು. ನಮ್ಮ ರವಿ ಇದ್ದಾರಲ್ಲ, ಅವರು ಇವನ್ನ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ. ಮಹಾಸಾಧ್ವಿ ರವಿ ಪ್ರೊಡ್ಯೂಸರ್, ಡೈರೆಕ್ಟರ್, ಕನ್ನಡ KSL ಸ್ವಾಮಿ. ಸ್ವಾಮಿ ಅವರೇ. ಇನ್ಫ್ಯಾಕ್ಟ್ ಹಿ ವಾಸ್ ಪ್ರೆಸೆಂಟ್ ವೆನ್ ಮೈ ಫಾದರ್ ವಾಸ್ ರೈಟಿಂಗ್ ದ ಲಾಸ್ಟ್ ಕನ್ನಡ ಪೋಯಮ್. ನೆಕ್ಸ್ಟ್ ಡೇ ಹಿ ಪಾಸ್ಡ್. 13th ರವಿ ವಾಸ್ ಪ್ರೆಸೆಂಟ್ ಇನ್ ವುಡ್ಲ್ಯಾಂಡ್ಸ್. ತಂದೆಯವರು ಕನ್ನಡದಲ್ಲೇ ಒಂದು ಫಿಲಸಾಫಿಕಲ್ ಸಾಂಗ್ ಬರೆದಿದ್ದರು. ಸರಿ, ನಾನು ಹೊರಡ್ತೀನಿ ಅಂತ ಅವರು ಬ್ಯಾಂಗ್ಳೂರು ಹೋಗ್ಬಿಟ್ರು ಕಾರ್ನಲ್ಲಿ. 14th afternoon 1 o'clock he passed away. He was normal, no problem at all. How old? I was here in Hyderabad. My brother Rajagopal, he left on the 12th and he was there in 13th in time. Father passed away in his lap only. ಅಂದ್ರೆ ಅಮ್ಮ ಯಾವ ಅಮ್ಮ ಸರ್? ಅಮ್ಮ is there. ಅಲ್ಲ, ಅಮ್ಮ ಎಲ್ಲಿದ್ರು ಅಂತ ಕೇಳಿದೆ ನಾನು. ಮನೆಯಲ್ಲಿ ಅಲ್ಲಿ. ಓಕೆ. ಅವ್ರು ಯಾರಿಗೂ ಗೊತ್ತಾಗಲಿಲ್ಲ. ಇವರು ಏನಂದರೆ ಒಂದು ಸೀಟ್, ಅವ್ರಿಗೊಂದು ವುಡನ್ ಸೀಟ್ ಇದೆ, ಆ ಸೀಟ್ನಲ್ಲಿ ಕೂತಿದ್ದ. ಮೈ ಬ್ರದರ್ ವೆಂಟ್ ಇನ್ಸೈಡ್ ಆ್ಯಂಡ್ ಗೇವ್ ಅ ಬಾತ್ ಆ್ಯಂಡ್ ಈ ತಲೆಕ ಇಡ್ತಾರಲ್ಲ, ಅದಕ್ಕೋಸ್ಕರ 4 steps ಇವನ್ನ ಈ ಹಾಲ್ನಲ್ಲಿ ಕೂತ್ಬಿಟ್ಟು ಅಲ್ಲಿ ಹೋದರು. ಈ ಟರ್ನ್ ಮಾಡಿದ್ರು, ಅದಕ್ಕೊಳ್ಳೆ ಇವರು ಅಮ್ಮ ಅಂತ ಇಲ್ಲ. ಅಷ್ಟು ಅನಾಯಾಸ ಮರಣಂ ವಿನಾ ದೈನ್ಯೇನ ಜೀವನ. ನೋ ಸಫರಿಂಗ್ಸ್. ಅಬ್ಸಲ್ಯೂಟ್ಲಿ. ಎಷ್ಟು ವರ್ಷ ಆಗಿತ್ತು ಸರ್ ಅವರು? 14th April 2013. So he was 84 years. Yes. That is a Tamil New Year's Day and it is a Sunday and I was here. So when I came into the house, my son, my wife, they said, ಅಪ್ಪ ಊಟ ಮಾಡಿ ಅಂತ. ಯಾಕೆ ಆ ಥರ ಅವರು ಮಾಡಬೇಕು ಏನು ಅಂತ ನನಗೆ ಸ್ವಲ್ಪ ತೊಂದರೆ ಆಗಿದೆ. ಏನು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಟಿ ವಿನಲ್ಲಿ ತಂದೆಯವ್ರದ್ದು ನ್ಯೂಸ್ ಬರ್ತಾಯಿದೆ, ಟಿ ವಿ ಆಫ್ ಮಾಡಿಬಿಟ್ರಿ, ನನಗೆ ಗೊತ್ತಾಗಬೇಡ್ದಂತ. ನಮಗೆ ಗೊತ್ತಾಗಲಿಲ್ಲ. ನಾನೊಂದು ಆಸ್ಟ್ರಾಲಜಿ ಕ್ಲಾಸಿಗೆ ಹೋಗ್ಬಿಟ್ಟು ಬಂದಿದ್ದೆ ವಾಪಸ್ಸು. ನಮ್ಮ ಬ್ರದರ್ ಆಲ್ರೆಡಿ ಈಸ್ ದೇರ್. ಸೊ ನನ್ನ ಕ್ಲಾಸ್ಮೇಟು ಸುಜಾತ ಅಂತ, ಸ್ಕೂಲ್ ಕ್ಲಾಸ್ಮೇಟ್, ಕೋ ಎಜುಕೇಷನ್ ನಮ್ಮದು, ಕೇಸರಿ ಸ್ಕೂಲ್ ಮೈಲಾಪುರ್ನಲ್ಲಿ. ಸೊ ಅವಳು ಫೋನ್ ಮಾಡಿದೆ ನನಗೆ, ಸಾರಿ ಪಣಿಂದ. ನಾನು ಹೇಳಿದೆ, ಯಾಕೆ ಸಾರಿ, ಏನಾಗಿದೆ, ಏನು ಎಲ್ಲಿದೆ ಅಂತ. ನಾನು ಇದು ಹೈದ್ರಾಬಾದ್ನಲ್ಲಿದ್ದೆ, ಈಗ ನೈಟ್ ಫ್ಲೈಟ್ ಇದೆ ನನಗೆ, ರೆಗ್ಯುಲರ್ ಬುಕ್ಕಿಂಗ್, ಇದಕ್ಕಂತ ಇಲ್ಲ. ಐ ವಾಸ್ ಟು ಗೋ ದೇರ್. ಫ್ಲೈಟ್ನಲ್ಲಿ ಬರ್ತಾ ಇದ್ದೇನೆ. ಅರೆ, ಐ ಆಮ್ ಸೊ ಸಾರಿ, ಈಗಲೇ 1 o'clock 10 minutes ಆಗಿದೆ. ಅಂಡ್ ಅವರೆಲ್ಲ ಕೊಲ್ಯಾಪ್ಸ್ ಲೈಕ್ ಇಟ್ ವಾಸ್ ಅ ಶಾಕ್ ಆಫ್ ಮೈ ಲೈಫ್. ಐ ಕುಂಟ್ ರಿಯಲಿ ಟೇಕ್ ಇಟ್. ದಟ್ಸ್ ವಾಟ್ ಮೈ ಪೀಪಲ್ ವರ್ ವರಿಡ್ ಅಬೌಟ್. ಅವರಿಗೆ ನನಗೇನಾದರೂ ಆಗ್ಬೋದು ಅಂತ ಇವರು ನನಗೆ ಹೇಳಿಲ್ಲ. ನನ್ನ ತಾಯಿ ಯಾರೂ ಹೇಳಿಲ್ಲ, ಅಲ್ಲಿ ಮನೆಯಲ್ಲಿ ಯಾರೂ ಹೇಳಿಲ್ಲ, ಇವರು ಹೇಳಿಲ್ಲ. ಬಟ್ ಏನಾಗಿದೆ, ಇವಳು ಫೋನ್ ಮಾಡಿ ಹೇಳ್ತಾರಲ್ಲ, ಆಗಿಬಿಟ್ಟಿದೆ. ಸೊ ಇಲ್ಲಿಂದ ಅಲ್ಲಿ ಹೋಗಿ ಅದೇ ಆ 10 days ಐ ವಾಸ್ ನಾಟ್ ಇನ್ ಮೈ ಸೆನ್ಸಸ್. ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದೆ. ಐ ವೆಂಟ್ ಇನ್ ಟು ಡೀಪ್ ಡಿಪ್ರೆಷನ್. ನನ್ನ ಶುಗರು 14 ಹೋಗಿಬಿಟ್ಟಿದೆ, HB1AC. ಸೊ ಇನ್ಸುಲಿನ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಆಕ್ಸೆಪ್ಟ್ ಇಟ್. ನಮ್ಮ ತಂದೆಯವರು, ಸಿ ಒನ್ ಥಿಂಗ್, ಅಪ್ ಟು CA ನಾವು ವಿ ಹ್ಯಾವ್ ನೆವರ್ ಸ್ಪೋಕನ್ 1 word ಟು ಈಚ್ ಅದರ್. ಬಟ್ ನಾನು ಬ್ಯಾಂಗ್ಳೂರು ಹೋದ್ಮೇಲೆ ಅವ್ರು ಬರ್ತಾರಲ್ಲ, ಅಲ್ಲಿ ನಾನು ವುಡ್ಲ್ಯಾಂಡ್ಸ್ ಹೋಗ್ತೀನಿ, ಅವರು ವುಡ್ಲ್ಯಾಂಡ್ಸಲ್ಲಿ ಇರ್ತಾರೆ, ನಾನು ಐ ವಾಸ್ ಇನ್ ಇನ್ಫ್ಯಾಂಟ್ರಿ ರೋಡ್. ನಮ್ಮ ಆಫೀಸು MG ರೋಡ್ನಲ್ಲಿ ಶೃಂಗಾರ್ ಶಾಪಿಂಗ್ ಸೆಂಟರ್ನಲ್ಲಿ ಇದೆ, ಸಂಪತ್ ಮಾನ್ ಕಂಪನಿ, ಚಾರ್ಟರ್ಡ್ ಅಕೌಂಟ್ಸ್ ಫರ್ಮ್. ಸೊ ಆವಾಗ ಅವರು ಬರುವಾಗ ನಾನು ಹೋಗ್ತೀನಿ ಅವರ ರೂಮ್ಗೆ. ನೈಟ್ ಫುಲ್ ಕಂಪ್ಲೀಟಾಗಿ ವಿ ವಿಲ್ ಬಿ ಡಿಸ್ಕಸಿಂಗ್. ಯು ವೋಂಟ್ ಬಿಲೀವ್, ಫಾದರ್ ಯೂಸ್ ಟು ಡಿಸ್ಕಸ್ ಸೋ ಮೆನಿ ಥಿಂಗ್ಸ್ ವಿತ್ ಮೀ. ನಾಟ್ ಸನ್ ಕ್ಯಾನ್, ಪರ್ಹ್ಯಾಪ್ಸ್ ಅ ಫಾದರ್ ಕ್ಯಾನ್ ಡಿಸ್ಕಸ್ ವಿತ್ ದಿ ಸನ್. ಅಷ್ಟು ಮ್ಯಾಟ್ರ್, ಅವರು ಪ್ರೈವೇಟ್ ಮ್ಯಾಟರ್ಸ್ ಆಲ್ಸೋ. ಈ ಹ್ಯಾಡ್ ಸೋ ಮಚ್ ಆಫ್ ಫೇತ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಅಷ್ಟು. ಸೊ ಅವರು ಸಮಟೈಮ್ಸ್ ಆಲ್ ವಿಲ್ ಬಿ ಫಿಲಸಾಫಿಕಲ್, ಪೊಯಿಟಿಕ್ ಮೋಸ್ಟ್ಲಿ, ಸಮಟೈಮ್ಸ್ ಅದರ್ ಟಾಪಿಕ್ಸ್ ಆಲ್ಸೋ. ಬಟ್ ಉರ್ದು ಮುಷಾಯರಾಜ್, ಕಾಪ್ಲೆಟ್ಸ್ ಆಲ್ ಡಿಸ್ಕಸ್. ಸೊ ಒಂದು ಕಾಪ್ಲೆಟ್ ಹೇಳಿದ್ರು ನನಗೆ, ಬಿಲವಡ್ ಹೇಳ್ತಾ ಇದೆ ಉರ್ದು, ಅಪ್ನೆ ದಿಲ್ ಬಿ ರಖ್ ಲಿಯಾ
अपने दिल भी रख लिया और मेरे दिल भी ले लिया, अपने दिल भी रख लिया और मेरे दिल भी ले लिया, दो दिलों की हाजिरों में बेदिली कैसे निभाई. Spontaneous, ಸ್ಪಾಟ್ ಅಲ್ಲಿ. on the spot. He says, you have kept your heart, you have taken away my heart also, you have two hearts, but how are you so heartless like a stone. ಅಂದ್ರೆ ಸ್ನೇಹಿತರೆ, ಕನ್ನಡದಲ್ಲಿ ಅದನ್ನ ಹೇಳ್ಬೇಕಂದ್ರೆ, ಹೇಳಿ. ನಿನ್ನ ಹತ್ರ ಹೃದಯ ಇದೆ, ಹೌದು. ನನ್ನ ಹೃದಯನೂ ತಗೊಂಡ್ಬಿಟ್ಟಿದ್ಯಾ, ಹೌದು, ಎರಡೆರಡು ಹೃದಯನ ಇಟ್ಕೊಂಡು ನೀನು, ಆದ್ರೂ ಹೃದಯ ಇಲ್ಲೇ ತರ. ಅದೇ, ಆದ್ರೂ ಹೃದಯ ಇಲ್ಲದೆ ಇರೋರಿಗೆ ಹೇಗಿದೆಯಾ. ಅದೇ ಅದು ಕೇಳ್ತಾ ಇದ್ದರೆ ನನಗೇನಾಗಿದ್ದು ಗೊತ್ತಾ, ಇದು ನಾನು ವೆನ್ ಐ ಹಿಟ್ಟಿಂಗ್ ದಿ ಫೈರ್, ದಿಸ್ ಈಸ್ ದ ಟೆಲಿಂಗ್ ಮೀ ಹೌ ಡೇರ್ ಯು ಆರ್. ಐ ಶಾಟರ್ಡ್ ಕಂಪ್ಲೀಟ್ಲಿ. ಐ ಡೋಂಟ್ ನೋ ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ ಅಂತ ಆ ಥರ ಅವರು ನನ್ನ ಜೊತೆಗೆ ಮಾತನಾಡ್ತಾರ ಇದ್ದೆ ನನಗೆ. ಸಮಥಿಂಗ್ ಹ್ಯಾಪನ್ ಟು ಮಿ, ಐ ಕುಡಂಟ್ ಡೂ ಇಟ್. ಅರೆ ಎಷ್ಟು, ಹೌ ಡೇರ್ ಯು ಕುಡ್ ಪುಟ್ ದಿಸ್ ಆನ್ ಮೀ, ಆನ್ ಮೈ ಹಾರ್ಟ್. ಆ ಥರ ನನಗೆ ಏನಾಗಿತ್ತು ಗೊತ್ತು, ಅದು ಯಾಕೆ ಆ ಟೈಮ್ನಲ್ಲಿ ಬರಬೇಕಾಯ್ತು. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್ ಫಾರ್ ಮೀ ಟು ಡೈಜೆಸ್ಟ್ ಫಾರ್ 1 year it took. 1 year I was totally completely gone. ಅಮ್ಮ ಹೇಗೆ ತಗೊಂಡ್ರು ಸರ್? ಅಮ್ಮ ಹೇಗೆ ತಗೊಂಡ್ರು? Amma was a normal death. ಅಲ್ಲ, ಹೇಗೆ ತಗೊಂಡ್ರು ಈ Amma was very well prepared. She is the bold lady, absolutely bold, because she knows sometime or other father is 2 years elder, he may have to go. Because one more thing, I don't know whether you have seen a movie called Midhunam. ನೋಡಿಲ್ಲ ಸರ್. SP Balasubramanian and Lakshmi, Telugu. Tanakalla Bharani is the director. Such a beautiful, only 2 characters in the movie. ಅದು ಏನು ಮಾಡ್ತಾರೆ ಅಂದರೆ, ದಿ ವೈಫ್ ಲವ್ಸ್ ದ ಹಸ್ಬೆಂಡ್ ಸೋ ಮಚ್, ಇವರಿಗೆ ಏನು ಗೊತ್ತಾಗೋದಿಲ್ಲ, ಅಷ್ಟು ಅಮಾಯಕ ಜನ. ಸೊ ಶಿ ಪ್ರೇಸ್ ದಟ್ ಮೈ ಹಸ್ಬೆಂಡ್ ಶುಡ್ ಡೈ ಫಸ್ಟ್, ಬಿಕಾಸ್ ಇಫ್ ಐ ಗೋ ಅರ್ಲಿ ನೋಬಡಿ ಕ್ಯಾನ್ ಟೇಕ್ ಕೇರ್ ಆಫ್ ಹಿಮ್ ಸೋ ವೆಲ್. ನಮ್ಮ ತಾಯಿ ಅದೇ ಥರ ಆಲೋಚನೆ. ಶಿ ಫೀಲ್ಸ್ ದಟ್ ಇಫ್ ಶಿ ಗೋಸ್ ಅವೇ ಅರ್ಲಿ as a selfishness. And my father also used to insist, నీకు అంత ఇది పనికిరాదు, you should not be so selfish, I must go first, I am elder to you, then only you should go. ಆ ಥರನೇ ಆಯಿತು ಇಮಿಡಿಯೇಟ್ಲಿ ಆಫ್ಟರ್ 2 years. ಅಮ್ಮನಾ? 2016 12th February. ಏನಾಗಿದೆ ಸರ್ ಅಮ್ಮಗೆ? ಓನ್ಲಿ ಕೋವಿಡ್ ಥರನೇ. ಆವಾಗ ಇನ್ನೂ ಕೋವಿಡ್ ಅಂತ ಹೆಸರು ಇಡಲಿಲ್ಲ, ಬಟ್ ಹೈ ಫೀವರ್ ಬಂತು, ಶಿ ಕೊಲಾಪ್ಸ್ಡ್. ಚೆನ್ನೈ ಹೋಮ್ಸ್ ಇಲ್ಲಿ ಐ ಬ್ರಾಟ್ ಹರ್ ಹಿಯರ್. ಫ್ಲಡ್ಸ್ ಬಂದಾಗ ಡಿಸೆಂಬರ್ ಬಂತು, ಸೊ ಜಾನ್ವರಿ ಫುಲ್ ಶಿ ಕೇಮ್ ಹಿಯರ್, ಶಿ ವಾಸ್ ಸ್ಟೇಯಿಂಗ್ ವಿತ್ ಮೀ. ಸೊ ಅಮ್ಮಗೆ ಗೊತ್ತಾಗ್ಬಿಟ್ಟಿದೆ 1 month ಒಳಗೆ, 1 month ಓನ್ಲಿ ಅಂತ. ಸೊ ವಿಲ್ ಗೋ, ಲೆಟ್ ಅಸ್ ಗೋ ಅಂತ ಹೇಳಿದ್ರು. ಸೊ February 1st ನಾನು, ನನ್ನ ಮನೆಯವರು, ನನ್ನ ಮದರು 3 ಜನ ಹೋಗ್ಬಿಟ್ಟು ಚೆನ್ನೈ. ನಮ್ಮ ಹೌಸು ಆವಾಗಲೇ ರಿಪೇರ್ ಆಗ್ತಾಯಿದೆ, ಮೇಯ್ನ್ ಗೇಟು ಫಿಕ್ಸ್ ಆಗಲಿಲ್ಲ. ಅದಕ್ಕೆ ಅವ್ರನ್ನ ಲಾಸ್ಟ್ ಸಿಸ್ಟರು ವೆಸ್ಟ್ ಬಾಂಬ್ಲದಲ್ಲಿ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಅವ್ರಿಗೆ ಫೀವರ್ ಬಂತು, ಸೊ ಹಾಸ್ಪಿಟಲ್ ತಗೊಂಡು ಹೋದ್ರು. ಅವ್ರು ಹೇಳಿಬಿಟ್ಟು ಇಸ್ ಬೆಟರ್ ಯು ಟೇಕ್ ಕರ್ ಅಂತ. ಬಟ್ ಶಿ ವಾಸ್ ಕಾನ್ಷಿಯಸ್, ರಾಮ 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 ಅಂತ, ಅಂಟಿಲ್ ದ ಲಾಸ್ಟ್ ವರ್ಡ್. ಶಿ ಇಸ್ ಎ ಗ್ರೇಟ್ ರಾಮ ಭಕ್ತ. ಶಿ ಇಸ್ ಬಾರ್ನ್ ಆನ್ ಪುನರ್ವಸು ರಾಮ ನವಮಿ, ಅದಕ್ಕೆ ಜಾನಕಿ ಅಂತ ಇಟ್ಟಿದ್ದು. ಜಾನಕಿ ಅಂತ ನಮ್ಮ ಗ್ರ್ಯಾಂಡ್ ಫಾದರು, ಇಫ್ ಇಟ್ ಈಸ್ ಅ ಸನ್ ರಾಮ ಅಂತ ಇಡೋಣ ಅಂತ, ಅದು ಗರ್ಲ್ ಆಗಿಟ್ಟಿದೆ ಜಾನಕಿ ಅಂತ. ಅದೇ ಥರ ಅವರು ರಾಮ ಅವತಾರ. ನನ್ನ ಮದರ್, ಶಿ ಈಸ್ ಎನ್ ಇನ್ಕಾರ್ನೇಷನ್ ಆಫ್ ರಾಮ, ಬಿಕಾಸ್ ಶಿ ಇಸ್ ಬಾರ್ನ್ ಆನ್ ನವಮಿ ಆ್ಯಂಡ್ ಪುನರ್ವಸು ನಕ್ಷತ್ರ, ರಾಮದ ನಕ್ಷತ್ರ. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ಬರೇ. ಏನು ಮಾಡ್ಕೊಂಡಿದ್ದಾರೆ? ದೊಡ್ಡವನು ಈಸ್ ಎ ಟ್ರಿಪಲ್ ಗೋಲ್ಡ್ ಮೆಡಲಿಸ್ಟ್ ಇನ್ MBA, ಬಿ ಕಾಮ್ ಆನರ್ಸ್ ಮಾಡಿದ್ದೀನಿ ಪುಟ್ಟಪರಿ ಕಾಲೇಜ್ನಲ್ಲಿ. ಐ ವಾಸ್ ಡೂಯಿಂಗ್ ಸರ್ವಿಸ್ ದೇರ್. I was a volunteer as an internal auditor come lawyer. ನೀವು ಹೇಳಿದ್ರಿ Lawyer for Puttaparthi Sai Baba Trust. 1-to-1 he used to discuss with me. ಆವಾಗ ಅವನು he studied in Bangalore campus. ಓಕೆ. ಎರಡನೇ ಮಗ? ಎರಡನೇ ಮಗ he did BE computers. ಬಟ್ ನಿಮ್ಮ ಎರಡನೇ ಮಗನ ಬಗ್ಗೆ ನಾನು ಮಾತಾಡಲೇಬೇಕು. ವೆರಿ ಬಿಗ್ ಚೈಲ್ಡ್ ಸೂಪರ್ ಸ್ಟಾರ್ ಅವರು. ಅವ್ರ ಹೆಸರು ಸರ್, ಫುಲ್ ಹೆಸರು? ಅವರು PBS ಆನಂದವರ್ಧನ್. ಆನಂದವರ್ಧನ್ ಹಿಂಗೆ ಆಕ್ಟಿಂಗ್ ಅದು ಹೆಸರು ನಮ್ಮ ತಂದೆಯವರೇ ಇಟ್ಟಿದ್ದರು. ಒಂದು ಸಲ ಏನಾಗಿದೆ ಅಂದರೆ, ನಮ್ಮ ತಂದೆಯವರು ಅರೆ ಪೆದಾಡ ಹಾಡು ಅಂತ ಹೇಳಿದರು. ಸಡನ್ ನಾನು ಹಾಡ್ತೀನಂತ ಅವ್ರಿಗೆ ಗೊತ್ತಾಯಿದೆ, ನನಗೆ ಗೊತ್ತಿಲ್ಲ, ಬಟ್ ನೀವು ಹಾಡು. ನನಗೆ ಶಿವರಿಂಗ್ ಬಂದುಬಿಟ್ಟಿದೆ.
ಅವ್ರ ಮುಂಚೆ ಅವ್ರನ್ನ ಹಾಡೋಕ್ಕೆ ಎಷ್ಟು ಧೈರ್ಯ ಬೇಕು. ಏನಾದರೂ ಸಪೋಸ್ ಯು ಡೋಂಟ್ ಸಿಂಗ್ ಪ್ರಾಪರ್ಲಿ, ಆಯಿತು